ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಈ ಇಂದಿನ ವಿಶೇಷ ವಿಡಿಯೋದಲ್ಲಿ ಕರ್ನಾಟಕದ ಅನೇಕ ಗ್ರಾಮಗಳ ಆರಾಧ್ಯ ದೈವವಾದ ತಾಯಿ ಕಾಟೇರಮ್ಮ ಅವರ ಮಹಿಮೆ, ಭಕ್ತರ ನಂಬಿಕೆಗಳು, ಹರಕೆಗಳ ಮಹತ್ವ ಹಾಗೂ ದೇವಿಯ ಕೃಪೆಯ ಕುರಿತು ತಿಳಿದುಕೊಳ್ಳೋಣ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ಈ ಬಸ್ ಅನ್ನ ಹತ್ತಿದರೆ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬರ್ತೀರಾ. ತಾಯಿಗೆ ಭಕ್ತಿಯಿಂದ ಬೇಡಿಕೊಂಡರೆ ಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ. ವಾರ್ಷಿಕ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹರಕೆ ತೀರಿಸುವ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ದೇವಿಯ ಮಹಿಮೆ, ಭಕ್ತರ ನಂಬಿಕೆಯ ಪ್ರಕಾರ ಕುಟುಂಬದ ಸುಖ ಶಾಂತಿ ದೊರೆಯುತ್ತದೆ, ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ, ಬೆಳೆ ಮತ್ತು ಪಶು ಸಂಪತ್ತಿಗೆ ರಕ್ಷಣೆ ನೀಡುತ್ತದೆ, ಗ್ರಾಮದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆಗಳ ಆಧಾರದ ಮೇಲೆ ಜನ ಕಿಕ್ಕಿರಿದು ಬರುವಂತಹ ಸುಂದರವಾದ ದೇವಸ್ಥಾನ. ಹಲವಾರು ಕನಸುಗಳನ್ನು ಕಟ್ಟಿಕೊಂಡು, ಆಸೆಗಳನ್ನು ಇಟ್ಟುಕೊಂಡು ಕಷ್ಟ ಕಾರ್ಪಣ್ಯಗಳು ದೂರಾಗುತ್ತವೆ ಎಂಬ ನಂಬಿಕೆಯಿಂದ ತಾಯಿಯ ದರ್ಶನವನ್ನು ಪಡೆಯುವುದಕ್ಕೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಸಾದಂತ ವೃದ್ಧರವರೆಗೂ ತಾಯಿಯ ದರ್ಶನವನ್ನು ಮಾಡಲು ಕಾತುರದಿಂದ ಓಡೋಡಿ ಹೋಗುತ್ತಾರೆ. ತಾಯಿಯ ದರ್ಶನ ಸಿಕ್ಕ ನಂತರದಲ್ಲಿ ಆದಂತ ಖುಷಿ ನೋಡಿ. ಈ ತಾಯಿಯ ಉಗ್ರ ರೂಪಕ್ಕೆ ಕಾರಣವೇನೆಂದು ತಿಳಿದುಕೊಂಡಾಗ, ಹಿಂದೆ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸ ರಾಜರು ದೇವಲೋಕವನ್ನು ವಶಪಡಿಸಿಕೊಂಡಿದ್ದರು. ದೇವತೆಗಳು ತಮ್ಮ ರಾಜ್ಯವನ್ನು ಕಳೆದುಕೊಂಡು ಆದಿ ಪರಾಶಕ್ತಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಅವರ ಪ್ರಾರ್ಥನೆಗೆ ಸ್ಪಂದಿಸಿದ ಪಾರ್ವತಿ ದೇವಿಯ ದೇಹದಿಂದ ದಿವ್ಯ ತೇಜಸ್ಸು ಹೊರಹೊಮ್ಮಿ ಭಯಂಕರವಾದ ಉಗ್ರ ರೂಪದ ಕಾಟೇರಮ್ಮ ತಾಯಿ ಪ್ರತ್ಯಕ್ಷಳಾಗುತ್ತಾಳೆ. ರಕ್ತ ಬೀಜನ ಸಂಹಾರ. ಶುಂಭ ನಿಶುಂಭರ ಸೇನೆಯಲ್ಲಿ ರಕ್ತ ಬೀಜ ಎಂಬ ಭಯಾನಕ ಅಸುರನಿದ್ದನು. ಅವನಿಗೆ ಒಂದು ವಿಚಿತ್ರ ವರವಿತ್ತು. ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ಅದರಿಂದ ಮತ್ತೊಬ್ಬ ರಕ್ತ ಬೀಜ ಹುಟ್ಟುತ್ತಿದ್ದ. ಆಗ ತಾಯಿ ಭೂಮಧ್ಯದಿಂದ ಉಗ್ರ ರೂಪಿಯಾಗಿ ಕಾಳಿದೇವಿ ಪ್ರತ್ಯಕ್ಷಳಾದಳು. ಕಾಳಿದೇವಿಯ ಮಹಾಯುದ್ಧ. ಕಾಳಿದೇವಿಯ ತನ್ನ ಉದ್ದವಾದ ನಾಲಿಗೆಯನ್ನ ಚಾಚಿ ರಕ್ತ ಬೀಜನ ದೇಹದಿಂದ ಹರಿಯುತ್ತಿದ್ದ ರಕ್ತದ ಹನಿಯು ನೆಲಕ್ಕೆ ಬೀಳದಂತೆ ಕುಡಿದಳು. ನಂತರ ಅವನನ್ನ ಸಂಹರಿಸಿದಳು. ತಾಯಿಯ ಈ ರೌದ್ರ ರೂಪಕ್ಕೆ ಕಾರಣರಾದಂತಹ ಶುಂಭ ನಿಶುಂಭರನ್ನ ಸಂಹರಿಸಿ ದೇವಲೋಕವನ್ನ ವಶಪಡಿಸಿಕೊಂಡಿದ್ದ ರಾಕ್ಷಸರಿಂದ ದೇವತೆಗಳನ್ನ ಮತ್ತೆ ದೇವಲೋಕದಲ್ಲಿ ನೆಲೆಸುವ ಹಾಗೆ ಮಾಡಿದ್ದು ತಾಯಿ ಕಾಟೇರಮ್ಮ. ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಬಂದಂತಹ ಭಕ್ತಾದಿಗಳು ತಾಯಿಯ ಎದುರುಗಡೆ ನಿಂತು ಹಲವಾರು ಬೇಡಿಕೆಗಳನ್ನು ಇಡುತ್ತಾರೆ. ಅದರಲ್ಲಿ ಮಕ್ಕಳಿಲ್ಲದವರು ಮಕ್ಕಳಾಗಬೇಕೆನ್ನುವ ಆಸೆ, ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ, ರೋಗಗಳು ದೂರವಾಗಿ ಉತ್ತಮ ಆರೋಗ್ಯ ಸಿಗಲೆಂದು ಪ್ರಾರ್ಥಿಸುತ್ತಾರೆ, ಕುಟುಂಬದಲ್ಲಿ ಶಾಂತಿ, ಐಕ್ಯತೆ ಮತ್ತು ಸಂತೋಷ ನೆಲೆಸಲೆಂದು ಬೇಡಿಕೊಳ್ಳುತ್ತಾರೆ, ಉದ್ಯೋಗ ದೊರಕಲಿ,
ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ವಿದ್ಯಾರ್ಥಿಗಳು ಉತ್ತಮ ಜ್ಞಾನ, ಏಕಾಗ್ರತೆ, ಪರೀಕ್ಷೆಯಲ್ಲಿ ಯಶಸ್ಸಿಗಾಗಿ ದೇವಿಯನ್ನು ಬೇಡುತ್ತಾರೆ. ಜೀವನದ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗಲೆಂದು ಬೇಡಿಕೊಳ್ಳುತ್ತಾರೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ, ಮನೆ ಮತ್ತು ಕುಟುಂಬಕ್ಕೆ ಯಾವುದೇ ಅನಿಷ್ಟ, ದುಷ್ಟ ಪ್ರಭಾವ ಬಾರದಂತೆ ದೇವಿಯ ಕೃಪೆ ಕೋರುತ್ತಾರೆ. ಅನ್ಯಾಯಕ್ಕೆ ಒಳಗಾದವರು ಸತ್ಯಕ್ಕೆ ಜಯ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಮನದಾಸೆಗಳು ನೆರವೇರಲೆಂದು ಹರಕೆ ಮತ್ತು ಪೂಜೆ ಮಾಡುತ್ತಾರೆ. ಹರಕೆಗಳ ಬಗ್ಗೆ ಭಕ್ತರು ತಮ್ಮ ಕೋರಿಕೆ ನೆರವೇರಿದ ನಂತರ ದೇವಿಗೆ ಕೃತಜ್ಞತೆ ಸಲ್ಲಿಸಲು ವಿವಿಧ ರೀತಿಯ ಹರಕೆಗಳನ್ನು ತೀರಿಸುತ್ತಾರೆ. ಹಾಗಾದ್ರೆ ಬನ್ನಿ, ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದಾರಲ್ಲ. ಕೈಯಲ್ಲಿರೋ ತ್ರಿಶೂಲ ನೋಡಿ. ಈಗ ನಾವೆಲ್ಲ ಹೋಗ್ತಿದೀವಿ ಮಂಜುಳಾ? ಎಲ್ಲ ಹೋಗೋಣ ಬನ್ನಿ, ಒಂದ್ ರೌಂಡ್ ಹಾಕೊಂಡ್ ಬರಲ್ಲ ಬಾ. ಭಕ್ತರು ತಮ್ಮ ಮನಸ್ಸಿನ ಒಂದು ಕೋರಿಕೆಯನ್ನು ದೇವಿಯ ಮುಂದೆ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಬಟ್ಟೆ ಅಥವಾ ಹಗ್ಗದಿಂದ ದೇವಸ್ಥಾನದ ಆವರಣದಲ್ಲಿರುವ ಪವಿತ್ರ ಮರಕ್ಕೆ ಕಟ್ಟುತ್ತಾರೆ. ಜನಪದ ನಂಬಿಕೆಯ ಪ್ರಕಾರ ಕೋರಿಕೆ ದೇವಿಯ ಸನ್ನಿಧಿಯಲ್ಲಿ ಉಳಿಯುತ್ತದೆ ಎಂಬ ಸಂಕೇತ. ಕೋರಿಕೆ ಈಡೇರಿದ ನಂತರ ಮತ್ತೆ ಬಂದು ತೆಂಗಿನಕಾಯಿಯನ್ನ ಬಿಚ್ಚಿ ದೇವಿಗೆ ಪೂಜೆ ಸಲ್ಲಿಸಿ ಹರಕೆ ತೀರಿಸುತ್ತಾರೆ. ತೆಂಗಿನಕಾಯಿಯು ಶುದ್ಧತೆ, ಪೂರ್ಣತೆ, ಸಮರ್ಪತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ.